ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 29ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಈ ಎಲ್ಲ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ಗಳು ಇವು. ಆಯಿತಾ? ಈ ವಿಡಿಯೋದಲ್ಲಿ ನಾವು ಈ ಸ್ಟ್ರಕ್ಚರ್ಗಳನ್ನು ಬಳಸುತ್ತೇವೆ, ಆದರೆ ಸಬ್ಜೆಕ್ಟನ್ನು ಬದಲಾಯಿಸುತ್ತಾ ಬರುತ್ತೇವೆ. ಸರಿನಾ? ಹಾಗಾದರೆ ಬನ್ನಿ ಈ ಸ್ಟ್ರಕ್ಚರ್ಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸೋಣ. ಮೊದಲು ಹಿ ಪದವನ್ನು ಸಬ್ಜೆಕ್ಟ್ನ ಜಾಗದಲ್ಲಿ ಹಾಕಿ ವಾಕ್ಯಗಳನ್ನು ರಚಿಸೋಣ. ಸರಿನಾ? ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಹಿ ಬರಬೇಕು, ಆಮೇಲೆ ಈಸ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಹೀಗೆ ಬಂದರೆ ಕನ್ನಡದಲ್ಲಿ ಈ ಪದಗಳು ಅಥವಾ ಈ ರೀತಿ ಬರುತ್ತದೆ. ಉದಾಹರಣೆಗೆ, ಅವನು ಸ್ವಚ್ಛಗೊಳಿಸುತ್ತಿದ್ದಾನೆ. ಇದನ್ನು ಬಿಡಿಸಿದಾಗ ಸ್ವಚ್ಛಗೊಳಿಸುತ್ತಾ ಇದ್ದಾನೆ ಅಂತ ಸಿಗ್ತದೆ. ಅವನು ಸ್ವಚ್ಛಗೊಳಿಸುತ್ತಾ ಇದ್ದಾನೆ. ಇದನ್ನು ಇಂಗ್ಲಿಷ್ನಲ್ಲಿ ಹಿ ಈಸ್ ಕ್ಲೀನಿಂಗ್ ಅಂತ ಹೇಳ್ತೇವೆ. ಹಿ ಅಂದರೆ ಅವನು, ಈಸ್ ಅಂದರೆ ಇದ್ದಾನೆ, ಕ್ಲೀನಿಂಗ್ ಅಂದರೆ ಸ್ವಚ್ಛಗೊಳಿಸುತ್ತಾ. ಹಿ ಈಸ್ ಅಂದರೆ ಅವನು ಇದ್ದಾನೆ, ಕ್ಲೀನ್ ಅಂದರೆ ಸ್ವಚ್ಛಗೊಳಿಸು, ING ಅಂದರೆ ತಾ. ಸರಿನಾ? ಈಗ ಈ ಸ್ಟ್ರಕ್ಚರಲ್ಲಿ ಹಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅಂದರೆ ಏಕವಚನದ ಸಬ್ಜೆಕ್ಟನ್ನು ಹಾಕಬಹುದು. ನಾವು ಮೊದಲು ಕೂಡ ಹಾಕಿದ್ದೇವೆ ಅಲ್ವಾ? ಇಲ್ಲಿಯೂ ಕೂಡ ಹಾಕಬಹುದು, ಎಲ್ಲಿ ಬೇಕಾದರೂ ಹಾಕಬಹುದು. ಹಿ ಬದಲು ಏಕವಚನದ ಸಬ್ಜೆಕ್ಟ್. ಅದನ್ನು ಈಗ ಹಾಕಿ ವಾಕ್ಯವನ್ನು ರಚಿಸೋಣ. ನನ್ನ ಮಗ ನದಿಯಲ್ಲಿ ಈಜುತ್ತಿದ್ದಾನೆ. ಮೈ ಸನ್ ಈಸ್ ಸ್ವಿಮ್ಮಿಂಗ್ ಇನ್ ದ ರಿವರ್. ಮೈ ಅಂದರೆ ನನ್ನ, ಸನ್ ಅಂದರೆ ಮಗ, ಈಸ್ ಅಂದರೆ ಇದ್ದಾನೆ, ಸ್ವಿಮ್ಮಿಂಗ್ ಅಂದರೆ ಈಜುತ್ತಾ, ಈಸ್ ಸ್ವಿಮ್ಮಿಂಗ್ ಅಂದರೆ ಈಜುತ್ತಿದ್ದಾನೆ, ಇನ್ ದ ರಿವರ್ ಅಂದರೆ ನದಿಯಲ್ಲಿ, ರಿವರ್ ಅಂದರೆ ನದಿ. ಆಯ್ತಾ? ಈ ವಾಕ್ಯದ ಸಬ್ಜೆಕ್ಟ್ ನನ್ನ ಮಗ, ಮೈ ಸನ್. ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ನಾವು ಹಿ ಪದದ ಬದಲು ಬಳಸಿದ್ದೇವೆ. ಸರಿನಾ? ಕೊನೆಯಲ್ಲಿ ಇದ್ದಾನೆ ಅನ್ನುವಂಥದ್ದು ಬಂದಿದೆ, ಆದರೆ ಸಬ್ಜೆಕ್ಟ್ ಮಾತ್ರ ಸಿಂಗ್ಯುಲರ್ ಸಬ್ಜೆಕ್ಟ್. ಸರಿನಾ? ನೆಕ್ಸ್ಟ್, ಅನಿಲ್ ಸರದಿಯಲ್ಲಿ ನಿಂತಿದ್ದಾನೆ. ಅನಿಲ್ ಈಸ್ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ. ಈಗ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಸ್ಟ್ಯಾಂಡಿಂಗ್ ಅಂದರೆ ಏನು ಅರ್ಥ ಅಂತ. ನಿಂತುಕೊಂಡು ಇದ್ದಾನೆ, ನಿಂತಿದ್ದಾನೆ, ನಿಲ್ಲುತ್ತಾ ಇದ್ದಾನೆ ಅಂತ ಅಲ್ವಾ? ಹಲವಾರು ಅರ್ಥಗಳಲ್ಲಿ ಬಳಸಬಹುದು ಅನ್ನೋದು ಹೇಳಿದೆ ಅಲ್ವಾ? ಇಲ್ಲಿ ನಿಂತಿದ್ದಾನೆ ಅಂದರೆ ನಿಂತುಕೊಂಡು ಇದ್ದಾನೆ ಅಂತ ಹೇಳಲಿಕ್ಕೆ ಈಸ್ ಸ್ಟ್ಯಾಂಡಿಂಗ್ ಅನ್ನು ಬಳಸಿದ್ದೇವೆ. ಆಯ್ತಾ? ಅನಿಲ್ ಅಂದರೆ ಅನಿಲ್, ಈಸ್ ಅಂದರೆ ಇದ್ದಾನೆ, ಸ್ಟ್ಯಾಂಡಿಂಗ್ ಅಂದರೆ ನಿಂತುಕೊಂಡು, ನಿಂತು, ಇನ್ ದ ಕ್ಯೂ ಅಂದರೆ ಸರದಿಯಲ್ಲಿ, ಕ್ಯೂನಲ್ಲಿ. ಆಯ್ತಾ? ಈ ವಾಕ್ಯದಲ್ಲಿ ಅನಿಲ್ ಹಿ ಬದಲು ಬಂದಿದೆ. ಹಿ ಬದಲು ಅನಿಲ್ ಅನ್ನು ಬಳಸಿದ್ದೇವೆ.
ಅನಿಲ್ ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಅರ್ಥ ಆಯ್ತಾ? ಹೀ ಬಂತು, ಹೀ ಬಂತು, ಈಸ್ ಬಂತು, ಈಸ್ ಬಂತು, ವರ್ಬಿನ ING ರೂಪ ಕ್ಲೀನಿಂಗ್ ಬಂತು. ಮೈ ಸನ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಈಸ್ ಬಂತು, ಈಸ್ ಬಂತು, ಸ್ವಿಮ್ಮಿಂಗ್ ವರ್ಬಿನ ING ರೂಪ ಬಂತು. ಅನಿಲ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಈಸ್ ಬಂತು, ಈಸ್ ಬಂತು, ಸ್ಟ್ಯಾಂಡಿಂಗ್ ವರ್ಬಿನ ING ರೂಪ ಬಂತು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ಪ್ರಶ್ನೆಗಳು. ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಈಸ್ ಬರಬೇಕು, ಆಮೇಲೆ ಹೀ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಆಯ್ತಾ? ಹೀಗೆ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಅವನು ಕೇಳುತ್ತಿದ್ದಾನೆಯೇ, ಅವನು ಕೇಳುತ್ತಾ ಇದ್ದಾನೆಯೇ. ಈಸ್ ಹಿ ಲಿಸನಿಂಗ್? ಈಸ್ ಬಂತು, ಈಸ್ ಬಂತು, ಹೀ ಬಂತು, ಹೀ ಬಂತು, ಲಿಸನಿಂಗ್ ವರ್ಬಿನ ING ರೂಪ ಬಂತು. ಅವನು ಇದ್ದಾನೆಯೇ, ಅವನು ಇದ್ದಾನೆಯೇ, ಏನು ಮಾಡ್ತಾ? ಕೇಳುತ್ತಾ. ಈಸ್ ಹಿ ಅಂದರೆ ಅವನು ಇದ್ದಾನೆಯೇ, ಲಿಸನಿಂಗ್ ಅಂದರೆ ಕೇಳುತ್ತಾ. ಸರಿನಾ? ಇಲ್ಲಿಯೂ ಕೂಡ ಹೀ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಉದಾಹರಣೆಗೆ, ನಿಮ್ಮ ಸಹೋದರ ಧೂಮಪಾನ ಮಾಡುತ್ತಿದ್ದಾರಾ? ಈಸ್ ಯೋರ್ ಬ್ರದರ್ ಸ್ಮೋಕಿಂಗ್? ಈಸ್ ಬಂತು, ಈಸ್ ಬಂತು, ಯೋರ್ ಬ್ರದರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಹಿ ಬದಲು ಸ್ಮೋಕಿಂಗ್ ವರ್ಬಿನ ING ರೂಪ ಬಂತು. ಸರಿನಾ? ಯೋರ್ ಅಂದರೆ ನಿಮ್ಮ, ಬ್ರದರ್ ಅಂದರೆ ಸಹೋದರ, ಸ್ಮೋಕ್ ಅಂದರೆ ಧೂಮಪಾನ ಮಾಡು. ಈಸ್ ಯೋರ್ ಬ್ರದರ್ ಅಂದರೆ ನಿಮ್ಮ ಸಹೋದರ ಇದ್ದಾರಾ, ಸ್ಮೋಕಿಂಗ್ ಅಂದರೆ ಧೂಮಪಾನ ಮಾಡುತ್ತಾ. ಸರಿನಾ? ನೆಕ್ಸ್ಟ್, ಅಭ್ಯರ್ಥಿ ಹಸಿರು ಕುರ್ಚಿಯ ಮೇಲೆ ಕುಳಿತಿದ್ದಾರಾ? ಈಸ್ ದ ಕ್ಯಾಂಡಿಡೇಟ್ ಸಿಟಿಂಗ್ ಆನ್ ದ ಗ್ರೀನ್ ಚೇರ್? ಈಸ್ ಬಂತು, ಈಸ್ ಬಂತು, ದ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ, ಇದು ಸಿಂಗ್ಯುಲರ್ ಸಬ್ಜೆಕ್ಟ್, ಇದು ಬಂತು. ಆಮೇಲೆ ಸಿಟ್ಟಿಂಗ್ ವರ್ಬಿನ ING ರೂಪ ಬಂತು. ಸರಿನಾ? ಈಗ ಇಲ್ಲಿ ಸಿಟ್ಟಿಂಗ್ ಅಂದರೆ ಕುಳಿತುಕೊಳ್ಳುತ್ತಾ ಅನ್ನುವ ಅರ್ಥ ಕೂಡ ಆಗಬಹುದು, ಕುಳಿತು ಅನ್ನುವ ಅರ್ಥ ಕೂಡ ಆಗಬಹುದು. ಇದನ್ನು ನಾನು ನಿಮಗೆ ಮೊದಲು ಹೇಳಿಯಾಗಿದೆ. ಸರಿ ಅಲ್ವಾ? ಈಸ್ ದಿ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ ಇದ್ದಾರಾ, ಇದ್ದಾರೆಯೇ ಅಂತ. ಸಿಟ್ಟಿಂಗ್ ಅಂದರೆ ಕುಳಿತುಕೊಂಡು. ಆನ್ ದ ಗ್ರೀನ್ ಚೇರ್ ಅಂದರೆ ಹಸಿರು ಕುರ್ಚಿಯ ಮೇಲೆ. ಆನ್ ಅಂದರೆ ಯ ಮೇಲೆ, ಗ್ರೀನ್ ಅಂದರೆ ಹಸಿರು, ಚೇರ್ ಅಂದರೆ ಕುರ್ಚಿ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಈ ರೀತಿ ಬಳಸಿದಾಗ ಕನ್ನಡದಲ್ಲಿ ಈ ರೀತಿ ಬರುತ್ತದೆ. ಉದಾಹರಣೆಗೆ, ಅವನು ಸವಾರಿ ಮಾಡುತ್ತಿಲ್ಲ, ಅವನು ಸವಾರಿ ಮಾಡುತ್ತಾ ಇಲ್ಲ. ಹಿ ಈಸ್ ನಾಟ್ ರೈಡಿಂಗ್. ಹಿ ಬಂತು, ಹಿ ಬಂತು, ಈಸ್ ಬಂತು, ಈಸ್ ಬಂತು, ನಾಟ್ ಬಂತು, ನಾಟ್ ಬಂತು, ರೈಡಿಂಗ್ ವರ್ಬಿನ ING ರೂಪ ಬಂತು. ಹಿ ಈಸ್ ನಾಟ್ ಅಂದರೆ ಅವನು ಇಲ್ಲ,
ರೈಡಿಂಗ್ ಅಂದರೆ ಸವಾರಿ ಮಾಡುತ್ತಾ. ಅವನು ಇಲ್ಲ, ಅವನು ಇಲ್ಲ ಅನ್ನುವಂಥದ್ದು ಬಂದಿದೆ. ಸರಿನಾ? ಈಗ ಇಲ್ಲಿ ಈ ಪದದ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಉದಾಹರಣೆಗೆ, ಜಾನ್ ತನ್ನ ಬೈಕನ್ನು ಸರಿಪಡಿಸುತ್ತಿಲ್ಲ ಅಂದರೆ ರಿಪೇರಿ ಮಾಡುತ್ತಿಲ್ಲ ಅಂತ. ಇಂಗ್ಲಿಷ್ನಲ್ಲಿ ಜಾನ್ ಈಸ್ ನಾಟ್ ಫಿಕ್ಸಿಂಗ್ ಹಿಸ್ ಬೈಕ್ ಅಂತ ಹೇಳ್ತೇವೆ. ಜಾನ್ ಅನ್ನುವಂಥದ್ದು ಇಲ್ಲಿ ಈ ವಾಕ್ಯದ ಸಬ್ಜೆಕ್ಟ್, ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ಹಿ ಬದಲು ಬಳಸಿದ್ದೇವೆ. ಜಾನ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಈಸ್ ಬಂತು, ಈಸ್ ಬಂತು, ನಾಟ್ ಬಂತು, ನಾಟ್ ಬಂತು, ಫಿಕ್ಸಿಂಗ್ ಬಂತು, ವರ್ಬಿನ ING ರೂಪ ಬಂತು. ಸರಿ ಅಲ್ವಾ? ಜಾನ್ ಈಸ್ ನಾಟ್ ಅಂದರೆ ಜಾನ್ ಇಲ್ಲ. ಫಿಕ್ಸಿಂಗ್ ಅಂದರೆ ಸರಿಪಡಿಸುತ್ತಾ. ರಿಪೇರಿ ಮಾಡೋದಕ್ಕೆ ರಿಪೇರ್ ಅಂತ ಹೇಳ್ತೇವೆ. ಇನ್ನೊಂದು ಪದ ಫಿಕ್ಸ್. ಆಯ್ತಾ? ಫಿಕ್ಸಿಂಗ್ ಅಂದರೆ ಸರಿಪಡಿಸುತ್ತಾ. ಹಿಸ್ ಅಂದರೆ ತನ್ನ, ಬೈಕ್ ಅಂದರೆ ಬೈಕನ್ನು. ಜಾನ್ ಈಸ್ ನಾಟ್ ಫಿಕ್ಸಿಂಗ್ ಅಂದರೆ ಜಾನ್ ಸರಿಪಡಿಸುತ್ತಿಲ್ಲ. ಹಿಸ್ ಬೈಕ್ ಅಂದರೆ ತನ್ನ ಬೈಕನ್ನು. ಸರಿನಾ? ನೆಕ್ಸ್ಟ್, ನನ್ನ ತಂದೆ ಹಳದಿ ಅಂಗಿ ಧರಿಸಿಲ್ಲ. ಮೈ ಫಾದರ್ ಈಸ್ ನಾಟ್ ವೇರಿಂಗ್ ಅ ಯೆಲ್ಲೋ ಶರ್ಟ್. ನನ್ನ ತಂದೆ, ಮೈ ಫಾದರ್, ಈ ವಾಕ್ಯದ ಸಬ್ಜೆಕ್ಟ್, ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ನಾವು ಹಿ ಬದಲು ಬಳಸಿದ್ದೇವೆ. ಆಯ್ತಾ? ಮೈ ಫಾದರ್ ಬಂತು, ಸಬ್ಜೆಕ್ಟ್ ಬಂತು, ಈಸ್ ಬಂತು, ಈಸ್ ಬಂತು, ನಾಟ್ ಬಂತು, ನಾಟ್ ಬಂತು, ವೇರಿಂಗ್ ವರ್ಬಿನ ING ರೂಪ ಬಂತು. ಆಯ್ತಾ? ಮೈ ಫಾದರ್ ಈಸ್ ನಾಟ್ ವೇರಿಂಗ್ ಅಂದರೆ ನನ್ನ ತಂದೆ ಧರಿಸಿಲ್ಲ. ವೇರಿಂಗ್ ಅಂದರೆ ಧರಿಸುತ್ತಾ ಅನ್ನುವ ಅರ್ಥ ಬರ್ತದೆ, ಧರಿಸಿ ಅನ್ನುವ ಅರ್ಥ ಕೂಡ ಬರ್ತದೆ. ಇದನ್ನು ಹೇಳಿದ್ದೇನೆ ಮೊದಲೇ ಅಲ್ವಾ? ಮೈ ಫಾದರ್ ಈಸ್ ನಾಟ್ ವೇರಿಂಗ್ ಅಂದರೆ ನನ್ನ ತಂದೆ ಧರಿಸಿಲ್ಲ ಅ ಯೆಲ್ಲೋ ಶರ್ಟ್ ಅಂದರೆ ಹಳದಿ ಅಂಗಿ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಇವುಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಈಸ್, ಆಮೇಲೆ ಹಿ, ಆಮೇಲೆ ನಾಟ್, ಆಮೇಲೆ ವರ್ಬಿನ ING ರೂಪ. ಹೀಗೆ ಬಳಸಿದಾಗ ಕನ್ನಡದಲ್ಲಿ ಹೀಗೆ ಬರ್ತದೆ. ಸರಿನಾ? ಉದಾಹರಣೆಗೆ, ಅವನು ನಗುತ್ತಾ ಇಲ್ಲವೇ? ಈಸ್ ಹಿ ನಾಟ್ ಲಾಫಿಂಗ್? ಅವನು ಇಲ್ಲವೇ, ಅವನು ಇಲ್ಲವೇ ಅಂದರೆ ಈಸ್ ಹಿ ನಾಟ್. ಲಾಫಿಂಗ್ ಅಂದರೆ ನಗುತ್ತಾ. ಸರಿನಾ? ಈಸ್ ಬಂತು, ಈಸ್ ಬಂತು, ಹಿ ಬಂತು, ಹಿ ಬಂತು, ನಾಟ್ ಬಂತು, ನಾಟ್ ಬಂತು, ಲಾಫಿಂಗ್ ವರ್ಬಿನ ING ರೂಪ ಬಂತು. ಸರಿ ಅಲ್ವಾ? ಈಗ ಇಲ್ಲಿ ಕೂಡ ಹಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅಂದರೆ ಏಕವಚನದ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಉದಾಹರಣೆಗೆ, ಶಿಕ್ಷಕರು ಪಾಠವನ್ನು ವಿವರಿಸುತ್ತಿಲ್ಲವೇ? ಈಸ್ ದ ಟೀಚರ್ ನಾಟ್ ಎಕ್ಸ್ಪ್ಲೇನಿಂಗ್ ದ ಲೆಸನ್? ಇಲ್ಲಿ ಶಿಕ್ಷಕರು ಅಂದರೆ ದ ಟೀಚರ್. ಒಬ್ಬರೇ ಶಿಕ್ಷಕ ಇರುವಂಥದ್ದು, ಅವರಿಗೆ ಗೌರವ ಕೊಟ್ಟು ಶಿಕ್ಷಕರು ಅಂತ ಹೇಳ್ತಾ ಇದ್ದೇವೆ. ಆಯ್ತಾ? ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್ ದ ಟೀಚರ್, ಶಿಕ್ಷಕರು. ಇದನ್ನು ನಾವು ಹಿ ಬದಲು ಬಳಸಿದ್ದೇವೆ. ಸರಿನಾ? ಸೊ ಇಲ್ಲಿ ಈಸ್ ಬಂತು, ಈಸ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ನಾಟ್ ಬಂತು, ನಾಟ್ ಬಂತು,
ಎಕ್ಸ್ಪ್ಲೇನಿಂಗ್ ವರ್ಬಿನ ING ರೂಪ ಬಂತು. ಆಯ್ತಾ? ಎಕ್ಸ್ಪ್ಲೇನ್ ಅಂದರೆ ವಿವರಿಸು, ING ಸೇರಿಸಿದರೆ ತಾ ಅಂತ ಸೇರಿಸಿದ ಹಾಗೆ ಆಗ್ತದೆ. ಈಸ್ ದ ಟೀಚರ್ ನಾಟ್ ಎಕ್ಸ್ಪ್ಲೇನಿಂಗ್ ಅಂದರೆ ಶಿಕ್ಷಕರು ವಿವರಿಸುತ್ತಾ ಇಲ್ಲವೇ ಅಂತ. ದ ಲೆಸನ್ ಅಂದರೆ ಪಾಠವನ್ನು. ಸರಿನಾ? ನೆಕ್ಸ್ಟ್, ನನ್ನ ಸಹೋದರ ಮಲಗಿಲ್ಲವೇ? ಈಸ್ ಮೈ ಬ್ರದರ್ ನಾಟ್ ಸ್ಲೀಪಿಂಗ್? ನನ್ನ ಅಂದರೆ ಮೈ, ಸಹೋದರ ಅಂದರೆ ಬ್ರದರ್. ಮೈ ಬ್ರದರ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಈಸ್ ಬಂತು, ಈಸ್ ಬಂತು, ಮೈ ಬ್ರದರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ನಾಟ್ ಬಂತು, ನಾಟ್ ಬಂತು, ಸ್ಲೀಪಿಂಗ್ ವರ್ಬಿನ ING ರೂಪ ಬಂತು. ಆಯ್ತಾ? ಸ್ಲೀಪಿಂಗ್ ಅಂದರೆ ಮಲಗುತ್ತಾ ಅನ್ನುವ ಅರ್ಥ ಕೂಡ ಆಗ್ತದೆ, ಮಲಗಿ ಅಂತ ಕೂಡ ಆಗ್ತದೆ. ಇದು ನಿಮಗೆ ಗೊತ್ತಿದೆ ಅಲ್ವಾ? ಈಸ್ ಮೈ ಬ್ರದರ್ ನಾಟ್ ಅಂದರೆ ನನ್ನ ಸಹೋದರ ಇಲ್ಲವೇ ಅಂತ. ಸ್ಲೀಪಿಂಗ್ ಅಂದರೆ ಮಲಗಿ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ಶಿ. ಸಬ್ಜೆಕ್ಟ್ನ ಜಾಗದಲ್ಲಿ ಶಿ ಅನ್ನು ಬಳಸಿ ವಾಕ್ಯಗಳನ್ನು ರಚಿಸೋಣ. ಆಯ್ತಾ? ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಶಿ, ಆಮೇಲೆ ಈಸ್, ಆಮೇಲೆ ವರ್ಬಿನ ING ರೂಪ. ಹೀಗೆ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರುತ್ತದೆ. ಉದಾಹರಣೆಗೆ, ಅವಳು ಜಗಳವಾಡುತ್ತಾ ಇದ್ದಾಳೆ. ಅವಳು ಜಗಳವಾಡುತ್ತಿದ್ದಾಳೆ. ಶಿ ಈಸ್ ಫೈಟಿಂಗ್. ಶಿ ಬಂತು, ಶಿ ಬಂತು, ಈಸ್ ಬಂತು, ಈಸ್ ಬಂತು, ಫೈಟಿಂಗ್ ವರ್ಬಿನ ING ರೂಪ ಬಂತು. ಶಿ ಈಸ್ ಅಂದರೆ ಅವಳು ಇದ್ದಾಳೆ. ಫೈಟಿಂಗ್ ಅಂದರೆ ಜಗಳವಾಡುತ್ತಾ. ಸರಿನಾ? ಅವಳು ಇದ್ದಾಳೆ, ಅವಳು ಇದ್ದಾಳೆ. ಈಗ ಇಲ್ಲಿ ಶಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಉದಾಹರಣೆಗೆ, ಪ್ರಿಯಾ ಇಂಗ್ಲಿಷ್ ಕಲಿಯುತ್ತಿದ್ದಾರೆ. ಪ್ರಿಯಾ ಇಂಗ್ಲಿಷ್ ಕಲಿಯುತ್ತಾ ಇದ್ದಾರೆ. ಪ್ರಿಯಾ ಈಸ್ ಲರ್ನಿಂಗ್ ಇಂಗ್ಲಿಷ್. ಪ್ರಿಯಾ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್, ಸಿಂಗ್ಯುಲರ್ ಸಬ್ಜೆಕ್ಟ್, ಏಕವಚನದ ಸಬ್ಜೆಕ್ಟ್. ಇದನ್ನು ಶಿ ಬದಲು ಬಳಸಿದ್ದೇವೆ. ಆಯ್ತಾ? ಪ್ರಿಯಾ ಈಸ್ ಅಂದರೆ ಪ್ರಿಯಾ ಇದ್ದಾರೆ, ಇದ್ದಾರೆ. ಲರ್ನಿಂಗ್ ಅಂದರೆ ಕಲಿಯುತ್ತಾ. ಪ್ರಿಯಾ ಈಸ್ ಲರ್ನಿಂಗ್ ಅಂದರೆ ಪ್ರಿಯಾ ಕಲಿಯುತ್ತಿದ್ದಾರೆ. ಇಂಗ್ಲಿಷ್ ಅಂದರೆ ಇಂಗ್ಲಿಷ್. ಆಯ್ತಾ? ಪ್ರಿಯಾ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಈಸ್ ಬಂತು, ಈಸ್ ಬಂತು, ಲರ್ನಿಂಗ್ ವರ್ಬಿನ ING ರೂಪ ಬಂತು ಅಲ್ವಾ? ನೆಕ್ಸ್ಟ್, ನನ್ನ ಸ್ನೇಹಿತೆ ಹೊರಗೆ ಕಾಯುತ್ತಿದ್ದಾಳೆ. ಮೈ ಫ್ರೆಂಡ್ ಈಸ್ ವೇಟಿಂಗ್ ಔಟ್ಸೈಡ್. ನನ್ನ ಅಂದರೆ ಮೈ, ಸ್ನೇಹಿತೆ ಅಂದರೆ ಫ್ರೆಂಡ್. ನನ್ನ ಸ್ನೇಹಿತೆ ಅನ್ನುವಂಥದ್ದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಸರಿನಾ? ನನ್ನ ಸ್ನೇಹಿತೆ ಅನ್ನುವುದನ್ನು ಅವಳು, ಇವಳು, ಅವರು, ಇವರು ಬದಲು ಬಳಸಿದ್ದೇವೆ. ನನ್ನ ಸ್ನೇಹಿತೆ ಇದ್ದಾಳೆ. ನನ್ನ ಸ್ನೇಹಿತೆ ಇದ್ದಾಳೆ, ಇದ್ದಾಳೆ ಅಂದರೆ ಮೈ ಫ್ರೆಂಡ್ ಈಸ್. ಕಾಯುತ್ತಾ ಅಂದರೆ ವೇಟಿಂಗ್. ಕಾಯುವುದಕ್ಕೆ ವೇಟ್ ಅಂತ ಹೇಳ್ತೇವೆ, ತಾ ಅಂತ ಹೇಳಲಿಕ್ಕೆ ING ಬಳಸುತ್ತೇವೆ.
ಔಟ್ಸೈಡ್ ಅಂದರೆ ಹೊರಗೆ. ಮೈ ಫ್ರೆಂಡ್ ಈಸ್ ವೇಟಿಂಗ್ ಅಂದರೆ ನನ್ನ ಸ್ನೇಹಿತೆ ಕಾಯುತ್ತಿದ್ದಾಳೆ. ಔಟ್ಸೈಡ್ ಅಂದರೆ ಹೊರಗೆ. ಸರಿನಾ? ನೆಕ್ಸ್ಟ್ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಮೊದಲು ಈಸ್, ಆಮೇಲೆ ಶಿ, ಆಮೇಲೆ ವರ್ಬಿನ ING ರೂಪ. ಹೀಗೆ ಬಳಸಿದರೆ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಅವಳು ಹಾರುತ್ತಿದ್ದಾಳ ಅಂದರೆ ಅವಳು ಹಾರುತ್ತಿದ್ದಾಳೆಯೇ ಈ ರೀತಿ ಕೇಳುವ ಬದಲು ಈ ರೀತಿ ಕೇಳ್ತೇವೆ ನಾವು ಮಾತನಾಡುವಾಗ, ಅಲ್ವಾ? ಇದನ್ನು ಇಂಗ್ಲಿಷ್ನಲ್ಲಿ ಈಸ್ ಶಿ ಫ್ಲೈಯಿಂಗ್ ಅಂತ ಹೇಳ್ತೇವೆ. ಈಸ್ ಶಿ ಫ್ಲೈಯಿಂಗ್, ಈಸ್ ಬಂತು, ಈಸ್ ಬಂತು, ಶಿ ಬಂತು, ಶಿ ಬಂತು, ಫ್ಲೈಯಿಂಗ್ ವರ್ಬಿನ ING ರೂಪ ಬಂತು. ಈಸ್ ಶಿ ಅಂದರೆ ಅವಳು ಇದ್ದಾಳೆಯೇ, ಇದ್ದಾಳ. ಫ್ಲೈಯಿಂಗ್ ಅಂದರೆ ಹಾರುತ್ತಾ. ಫ್ಲೈ ಅಂದರೆ ಹಾರು, ING ಅಂದರೆ ತಾ. ಸರಿನಾ? ನೆಕ್ಸ್ಟ್, ಶಿ ಜಾಗದಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಹಾಕುವಂಥದ್ದು, ಬಳಸುವಂಥದ್ದು. ಉದಾಹರಣೆಗೆ, ನಿಮ್ಮ ಹೆಂಡತಿ ಬಿರಿಯಾನಿ ತಯಾರಿಸುತ್ತಿದ್ದಾಳ, ತಯಾರಿಸುತ್ತಿದ್ದಾಳೆಯೇ. ಈಸ್ ಯೋರ್ ವೈಫ್ ಪ್ರಿಪೇರಿಂಗ್ ಬಿರಿಯಾನಿ. ಯೋರ್ ಅಂದರೆ ನಿಮ್ಮ, ವೈಫ್ ಅಂದರೆ ಹೆಂಡತಿ. ಯೋರ್ ವೈಫ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್, ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ಈಸ್ ಯೋರ್ ವೈಫ್ ಅಂದರೆ ನಿಮ್ಮ ಹೆಂಡತಿ ಇದ್ದಾಳ ಅಥವಾ ಇದ್ದಾಳೆಯೇ. ಆಯ್ತಾ? ಪ್ರಿಪೇರಿಂಗ್ ಅಂದರೆ ತಯಾರಿಸುತ್ತಾ. ಈಸ್ ಯೋರ್ ವೈಫ್ ಪ್ರಿಪೇರಿಂಗ್ ಅಂದರೆ ನಿಮ್ಮ ಹೆಂಡತಿ ತಯಾರಿಸುತ್ತಿದ್ದಾಳ. ಬಿರಿಯಾನಿ ಅಂದರೆ ಬಿರಿಯಾನಿ. ಸರಿನಾ? ಈಸ್ ಬಂತು, ಈಸ್ ಬಂತು, ಯೋರ್ ವೈಫ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಪ್ರಿಪೇರಿಂಗ್ ವರ್ಬಿನ ING ರೂಪ ಬಂತು. ಆಯ್ತಾ? ನೆಕ್ಸ್ಟ್, ಆ ಹುಡುಗಿ ಅಂಚಿನಲ್ಲಿ ನಿಂತಿದ್ದಾಳೆಯೇ. ಈಸ್ ದ್ಯಾಟ್ ಗರ್ಲ್ ಸ್ಟ್ಯಾಂಡಿಂಗ್ ಆನ್ ದಿ ಎಡ್ಜ್. ಆ ಅಂದರೆ ದ್ಯಾಟ್, ಗರ್ಲ್ ಅಂದರೆ ಹುಡುಗಿ. ಈಸ್ ದ್ಯಾಟ್ ಗರ್ಲ್ ಅಂದರೆ ಆ ಹುಡುಗಿ ಇದ್ದಾಳೆಯೇ. ಸ್ಟ್ಯಾಂಡಿಂಗ್ ಅಂದರೆ ನಿಂತು, ನಿಂತುಕೊಂಡು. ಈಸ್ ದ್ಯಾಟ್ ಗರ್ಲ್ ಸ್ಟ್ಯಾಂಡಿಂಗ್ ಅಂದರೆ ಆ ಹುಡುಗಿ ನಿಂತಿದ್ದಾಳೆಯೇ ಅಥವಾ ನಿಂತುಕೊಂಡಿದ್ದಾಳೆಯೇ. ಆನ್ ದಿ ಎಡ್ಜ್ ಅಂದರೆ ಅಂಚಿನಲ್ಲಿ. ಎಡ್ಜ್ ಅಂದರೆ ಅಂಚು, ಅಲ್ಲಿ ಅಂತ ಹೇಳಲಿಕ್ಕೆ ಆನ್ ಬಳಸ್ತೇವೆ, ಇನ್ ದಿ ಎಡ್ಜ್ ಅಂತ ಹೇಳುವುದಿಲ್ಲ. ಸರಿನಾ? ಈಸ್ ಬಂತು, ಈಸ್ ಬಂತು, ದ್ಯಾಟ್ ಗರ್ಲ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಸ್ಟ್ಯಾಂಡಿಂಗ್ ವರ್ಬಿನ ING ರೂಪ ಬಂತು. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಶಿ, ಆಮೇಲೆ ಈಸ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ING ರೂಪ. ಹೀಗೆ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಅವಳು ಕನಸು ಕಾಣುತ್ತಿಲ್ಲ. ಅವಳು ಕನಸು ಕಾಣುತ್ತಾ ಇಲ್ಲ. ಶಿ ಈಸ್ ನಾಟ್ ಡ್ರೀಮಿಂಗ್. ಶಿ ಬಂತು, ಶಿ ಬಂತು, ಈಸ್ ಬಂತು, ಈಸ್ ಬಂತು, ನಾಟ್ ಬಂತು, ನಾಟ್ ಬಂತು, ಡ್ರೀಮಿಂಗ್ ವರ್ಬಿನ ING ರೂಪ ಬಂತು. ಶಿ ಈಸ್ ನಾಟ್ ಅಂದರೆ ಅವಳು ಇಲ್ಲ, ಅವಳು ಇಲ್ಲ. ಡ್ರೀಮ್ ಅಂದರೆ ಕನಸು ಕಾಣು, ING ಅಂದರೆ ತ. ಶಿ ಈಸ್ ನಾಟ್ ಡ್ರೀಮಿಂಗ್ ಅಂದರೆ ಅವಳು ಕನಸು ಕಾಣುತ್ತಾ ಇಲ್ಲ. ಸರಿನಾ? ಈಗ ಶಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸೋಣ. ವಿದ್ಯಾರ್ಥಿನಿಯು ಗಣಿತದ ಸಮಸ್ಯೆಯನ್ನು ಪರಿಹರಿಸುತ್ತಿಲ್ಲ, ಪರಿಹರಿಸುತ್ತಾ ಇಲ್ಲ.
ದ ಸ್ಟೂಡೆಂಟ್ ಈಸ್ ನಾಟ್ ಸಾಲ್ವಿಂಗ್ ಅ ಮ್ಯಾಥ್ ಪ್ರಾಬ್ಲಮ್. ದ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿನಿ. ಇದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ಶಿ ಬದಲು ಇದನ್ನು ಬಳಸಿದ್ದೇವೆ. ದ ಸ್ಟೂಡೆಂಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಆಮೇಲೆ ಈಸ್ ಬಂತು, ನಾಟ್ ಬಂತು, ಸಾಲ್ವಿಂಗ್ ವರ್ಬಿನ ING ರೂಪ ಬಂತು. ಸಾಲ್ವ್ ಅಂದರೆ ಪರಿಹರಿಸು, ಸಾಲ್ವಿಂಗ್ ಅಂದರೆ ಪರಿಹರಿಸುತ್ತಾ. ಆಯ್ತಾ? ದ ಸ್ಟೂಡೆಂಟ್ ಈಸ್ ನಾಟ್ ಸಾಲ್ವಿಂಗ್ ಅಂದರೆ ವಿದ್ಯಾರ್ಥಿನಿಯು ಪರಿಹರಿಸುತ್ತಾ ಇಲ್ಲ ಅಂತ. ಮ್ಯಾಥ್ ಅಂದರೆ ಗಣಿತ, ಪ್ರಾಬ್ಲಮ್ ಅಂದರೆ ಸಮಸ್ಯೆ. ಆಯ್ತಾ? ನೆಕ್ಸ್ಟ್, ಅವನ ತಂಗಿ ಸೀರೆ ಉಟ್ಟಿಲ್ಲ, ಧರಿಸಿಲ್ಲ. ಹಿಸ್ ಸಿಸ್ಟರ್ ಈಸ್ ನಾಟ್ ವೇರಿಂಗ್ ಅ ಸ್ಯಾರಿ. ಹಿಸ್ ಸಿಸ್ಟರ್ ಅಂದರೆ ಅವನ ತಂಗಿ. ಇದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಅವನ ತಂಗಿ ಉಟ್ಟಿಲ್ಲ, ಧರಿಸಿಲ್ಲ. ಹಿಸ್ ಸಿಸ್ಟರ್ ಈಸ್ ನಾಟ್ ವೇರಿಂಗ್ ಅ ಸ್ಯಾರಿ, ಸೀರೆ. ಆಯ್ತಾ? ಸೊ ಈ ರೀತಿ ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಮೊದಲು ಈಸ್ ಬರಬೇಕು, ಆಮೇಲೆ ಶಿ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಇದು ಸ್ಟ್ರಕ್ಚರ್. ಈ ರೀತಿ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಆಯ್ತಾ? ಉದಾಹರಣೆಗೆ, ಅವಳು ಖರೀದಿಸುತ್ತಿಲ್ಲವೇ? ಅವಳು ಖರೀದಿಸುತ್ತಾ ಇಲ್ಲವೇ? ಈಸ್ ಶಿ ನಾಟ್ ಬೈಯಿಂಗ್? ಈಸ್ ಬಂತು, ಶಿ ಬಂತು, ನಾಟ್ ಬಂತು, ಬೈಯಿಂಗ್ ವರ್ಬಿನ ING ರೂಪ ಬಂತು. ಬೈ ಅಂದರೆ ಖರೀದಿಸು, ಬೈಯಿಂಗ್ ಅಂದರೆ ಖರೀದಿಸುತ್ತಾ. ಈಸ್ ಶಿ ನಾಟ್ ಅಂದರೆ ಅವಳು ಇಲ್ಲವೇ, ಬೈಯಿಂಗ್ ಅಂದರೆ ಖರೀದಿಸುತ್ತಾ. ಸರಿನಾ? ಈಗ ಶಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸೋಣ. ನಟಿ ತನ್ನ ಸಾಲುಗಳನ್ನು ಅಭ್ಯಾಸ ಮಾಡುತ್ತಿಲ್ಲವೇ? ಈಸ್ ದಿ ಆಕ್ಟ್ರೆಸ್ ನಾಟ್ ರಿಹರ್ಸಿಂಗ್ ಹರ್ ಲೈನ್ಸ್? ಇಲ್ಲಿ ನಟಿ ಅಂದರೆ ದಿ ಆಕ್ಟ್ರೆಸ್. ಇದು ಈ ವಾಕ್ಯದ ಸಬ್ಜೆಕ್ಟ್, ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ಈಸ್ ಬಂತು, ದಿ ಆಕ್ಟ್ರೆಸ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ನಾಟ್ ಬಂತು, ರಿಹರ್ಸಿಂಗ್ ವರ್ಬಿನ ING ರೂಪ ಬಂತು. ಆಯ್ತಾ? ರಿಹರ್ಸ್ ಅಂದರೆ ನಟ ನಟಿಯರು ಅಥವಾ ನಾಟಕದಲ್ಲಿ ಪಾತ್ರ ಮಾಡುವವರು, ಅವರಿಗೆ ಈ ಲೈನು ಓದಬೇಕು, ಹೇಳಬೇಕು, ಈ ಸಂಭಾಷಣೆ ಮಾಡಬೇಕು ಅಂತ ಇರ್ತದೆ ಅಲ್ವಾ? ಆ ಬರೆದಂತಹ ಲೈನುಗಳನ್ನು ಪುನಃ ಓದಿ ನೆನಪಲ್ಲಿ ಇಟ್ಟುಕೊಳ್ಳುವುದಕ್ಕೆ ರಿಹರ್ಸ್ ಅಂತ ಹೇಳ್ತೇವೆ. ಆಯ್ತಾ? ಅವರಿಗೆ ಕೊಟ್ಟಂತಹ ಲೈನ್ಗಳಿರ್ತಾವಲ್ಲ, ಡೈಲಾಗ್ಗಳು, ಸಂಭಾಷಣೆಗಳು, ಅವುಗಳನ್ನು ಪುನಃ ಓದಿ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ರಿಹರ್ಸ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಅಭ್ಯಾಸ ಮಾಡು ಅಂತ ಹೇಳ್ತೇವೆ. ಸರಿನಾ? ಈಸ್ ದ ಆಕ್ಟ್ರೆಸ್ ನಾಟ್ ಅಂದರೆ ನಟಿ ಇಲ್ಲವೇ? ರಿಹರ್ಸಿಂಗ್ ಅಂದರೆ ಅಭ್ಯಾಸ ಮಾಡುತ್ತಾ. ಹರ್ ಅಂದರೆ ತನ್ನ, ಲೈನ್ಸ್ ಅಂದರೆ ಸಾಲುಗಳನ್ನು. ಸರಿನಾ? ನೆಕ್ಸ್ಟ್, ನರ್ಸ್ ರೋಗಿಯನ್ನು ಪರೀಕ್ಷಿಸುತ್ತಿಲ್ಲವೇ? ಈಸ್ ದ ನರ್ಸ್ ನಾಟ್ ಚೆಕಿಂಗ್ ದ ಪೇಷಂಟ್? ಇಲ್ಲಿ ದ ನರ್ಸ್ ಅನ್ನುವಂಥದ್ದು ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ಚೆಕ್ ಅಂದರೆ ಪರೀಕ್ಷಿಸು. ಈಸ್ ದ ನರ್ಸ್ ನಾಟ್
ಚೆಕಿಂಗ್ ಅಂದರೆ ನರ್ಸ್ ಪರೀಕ್ಷಿಸುತ್ತಾ ಇಲ್ಲವೇ ಅಂತ. ದ ಪೇಷಂಟ್ ಅಂದರೆ ರೋಗಿಯನ್ನು. ಸರಿನಾ? ಸೊ ಈ ರೀತಿ ನಾವು ಶಿ ಬಳಸಿ ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನೆಕ್ಸ್ಟ್ ಇಟ್ ಅನ್ನು ಸಬ್ಜೆಕ್ಟ್ನ ಜಾಗದಲ್ಲಿ ಹಾಕಿ ವಾಕ್ಯಗಳನ್ನು ರಚಿಸೋಣ. ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಇಟ್, ಆಮೇಲೆ ಈಸ್, ಆಮೇಲೆ ವರ್ಬಿನ ING ರೂಪ. ಹೀಗೆ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಆಯ್ತಾ? ಉದಾಹರಣೆಗೆ, ಅದು ಹತ್ತುತ್ತಿದೆ, ಅದು ಹತ್ತುತ್ತಾ ಇದೆ. ಇಟ್ ಈಸ್ ಕ್ಲೈಂಬಿಂಗ್. ಇಟ್ ಬಂತು, ಈಸ್ ಬಂತು, ಕ್ಲೈಂಬಿಂಗ್ ವರ್ಬಿನ ING ರೂಪ ಬಂತು. ಇಟ್ ಅಂದರೆ ಅದು, ಈಸ್ ಅಂದರೆ ಇದೆ, ಕ್ಲೈಂಬಿಂಗ್ ಅಂದರೆ ಹತ್ತುತ್ತಾ, ಕ್ಲೈಂಬ್ ಅಂದರೆ ಹತ್ತು, ING ಅಂದರೆ ತಾ. ಸರಿನಾ? ಇದು ಇಟ್ ಬಳಸಿ ವಾಕ್ಯ. ಈಗ ಇಟ್ನ ಜಾಗದಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಅದನ್ನು ಬಳಸೋಣ ಈಗ. ಗಡಿಯಾರ ಟಿಕ್ ಟಿಕ್ ಆಗುತ್ತಿದೆ. ದ ಕ್ಲಾಕ್ ಈಸ್ ಟಿಕಿಂಗ್. ದ ಕ್ಲಾಕ್ ಅಂದರೆ ಗಡಿಯಾರ. ಇದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ಇಟ್ ಬದಲು ಬಳಸಿದ್ದೇವೆ. ಆಯ್ತಾ? ದ ಕ್ಲಾಕ್ ಅಂದರೆ ಗಡಿಯಾರ. ಈಸ್ ಅಂದರೆ ಇದೆ. ಟಿಕ್ಕಿಂಗ್ ಅಂದರೆ ಟಿಕ್ ಟಿಕ್ ಆಗುತ್ತಾ ಅಂತ ಅರ್ಥ. ಆಯ್ತಾ? ಇಂಗ್ಲಿಷ್ನಲ್ಲಿ ಟಿಕ್ ಅಂತ ಒಂದು ಕ್ರಿಯಾಪದ ಇದೆ. ಟಿಕ್ ಅಂದರೆ ಟಿಕ್ ಟಿಕ್ ಆಗುವಂಥದ್ದು. ಗಡಿಯಾರ ಟಿಕ್ ಟಿಕ್ ಆಗ್ತದೆ ಅಲ್ವಾ? ಸೆಕೆಂಡ್ನ ಮುಳ್ಳು ಒಂದೊಂದು ಸೆಕೆಂಡ್ ಹೋದಾಗೆ ಟಿಕ್ ಆಗ್ತದೆ ಅಲ್ವಾ? ಆ ಕ್ರಿಯೆಗೆ ಟಿಕ್ ಅಂತ ಹೇಳ್ತೇವೆ. ಇನ್ನು ಬಾಂಬ್ ಇಟ್ಟಿದ್ರೆ ಆ ಬಾಂಬ್ ಟಿಕ್ ಟಿಕ್ ಆಗ್ತದೆ ಅಲ್ವಾ? ಬಾಂಬ್ನ ಟೈಮ್ ಟಿಕ್ ಟಿಕ್ ಆಗ್ತದೆ. ಬಾಂಬ್ ಈಸ್ ಟಿಕ್ಕಿಂಗ್ ಅಂತ ಹೇಳ್ತೇವೆ ಅಲ್ಲಿ. ಕನ್ನಡದಲ್ಲಿ ಅದಕ್ಕೋಸ್ಕರನೇ ಒಂದು ಹೆಸರಿಲ್ಲ. ನಾವು ಟಿಕ್ ಟಿಕ್ ಆಗುವಂಥದ್ದು ಅಂತ ಹೇಳ್ತೇವೆ, ಅಥವಾ ಟಿಕ್ ಮಾಡು ಅಂತ ಕೂಡ ಹೇಳ್ಬೋದು. ಟಿಕ್ ಅಂದರೆ ಆಯ್ತಾ? ದ ಕ್ಲಾಕ್ ಈಸ್ ಟಿಕ್ಕಿಂಗ್ ಅಂದರೆ ಗಡಿಯಾರ ಟಿಕ್ ಮಾಡುತ್ತಿದೆ ಅಂತ ಹೇಳಬಹುದು, ಅಥವಾ ಈಸ್ ಟಿಕ್ಕಿಂಗ್ ಅಂದರೆ ಟಿಕ್ ಟಿಕ್ ಆಗುತ್ತಿದೆ ಅಂತ ಕೂಡ ಹೇಳಬಹುದು. ಅರ್ಥ ಆಯ್ತಾ? ಇಲ್ಲಿ ದ ಕ್ಲಾಕ್ ಸಿಂಗ್ಯುಲರ್ ಸಬ್ಜೆಕ್ಟ್, ಆಮೇಲೆ ಈಸ್ ಟಿಕ್ಕಿಂಗ್ ವರ್ಬಿನ ING ರೂಪ. ನೆಕ್ಸ್ಟ್, ಗಾಳಿ ಮೆಲ್ಲನೆ ಬೀಸುತ್ತಿದೆ. ದ ವಿಂಡ್ ಈಸ್ ಬ್ಲೋಯಿಂಗ್ ಜೆಂಟ್ಲಿ. ಇಲ್ಲಿ ಗಾಳಿ ಅಂದರೆ ದ ವಿಂಡ್. ಆಯ್ತಾ? ದ ವಿಂಡ್ ಇದು ಸಿಂಗ್ಯುಲರ್ ಸಬ್ಜೆಕ್ಟ್, ಏಕವಚನದ ಸಬ್ಜೆಕ್ಟ್. ಮೆಲ್ಲನೆ ಅಂದರೆ ಜೆಂಟ್ಲಿ. ಆಯ್ತಾ? ಮೆಲ್ಲನೆ ಅಂದರೆ ಜೆಂಟ್ಲಿ. ಈಸ್ ಬ್ಲೋಯಿಂಗ್ ಅಂದರೆ ಬೀಸುತ್ತಾ ಇದೆ ಅಂತ. ಬ್ಲೋ ಅಂದರೆ ಬೀಸು, ಬ್ಲೋಯಿಂಗ್ ಅಂದರೆ ಬೀಸುತ್ತಾ. ಸರಿನಾ? ಈಗ ಗಾಳಿ ಅಂದರೆ ಏರ್ ಅಂದರೆ ಗಾಳಿ, ಆದರೆ ಬೀಸುತ್ತಿರುವ ಗಾಳಿಗೆ ವಿಂಡ್ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ದಿ ಏರ್ ಈಸ್ ಬ್ಲೋಯಿಂಗ್ ಜೆಂಟ್ಲಿ ಅಂತ ಹೇಳೋದಿಲ್ಲ. ದ ವಿಂಡ್ ಈಸ್ ಬ್ಲೋಯಿಂಗ್ ಜೆಂಟ್ಲಿ ಅಂತಾನೆ ಹೇಳ್ತೇವೆ. ಅರ್ಥ ಆಯ್ತಾ? ದ ವಿಂಡ್ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಈಸ್ ಬಂತು, ಬ್ಲೋಯಿಂಗ್ ವರ್ಬಿನ ING ರೂಪ ಬಂತು. ಜೆಂಟ್ಲಿ ಅಂದರೆ ಮೆಲ್ಲನೆ. ಇದೇನೀಗ? ಇದು ಆಡ್ವರ್ಬ್. ಗಾಳಿ ಹೇಗೆ ಬೀಸುತ್ತಿದೆ? ಮೆಲ್ಲನೆ ಬೀಸುತ್ತಿದೆ. ಅಂದರೆ ಕ್ರಿಯೆ ಹೇಗೆ ಆಗ್ತಾ ಇದೆ ಅಂತ ಇದು ಹೇಳ್ತಾ ಇದೆ. ಸರಿ ಅಲ್ವಾ? ಅಡ್ವರ್ಬ್ ಬಗ್ಗೆ ನಿಮಗೆ ಗೊತ್ತಿದೆ.
ನೆಕ್ಸ್ಟ್ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಮೊದಲು ಈಸ್ ಬರಬೇಕು, ಆಮೇಲೆ ಇಟ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಇದು ಅಲುಗಾಡುತ್ತಿದೆಯೇ? ಈಸ್ ಇಟ್ ಶೇಕಿಂಗ್? ಈಸ್ ಬಂತು, ಈಸ್ ಬಂತು. ಇಟ್ ಬಂತು, ಇಟ್ ಬಂತು. ಶೇಕಿಂಗ್ ವರ್ಬಿನ ING ರೂಪ ಬಂತು. ಈಸ್ ಇಟ್ ಅಂದರೆ ಇದು ಇದೆಯೇ. ಶೇಕಿಂಗ್ ಅಂದರೆ ಅಲುಗಾಡುತ್ತಾ. ಶೇಕ್ ಅಂದರೆ ಅಲುಗಾಡು. ING ಅಂದರೆ ತಾ. ಸರಿನಾ? ಈಗ ಇಟ್ನ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸೋಣ. ಆ ದೀಪ ಉರಿಯುತ್ತಿದೆಯೇ? ಈಸ್ ದ್ಯಾಟ್ ಲೈಟ್ ಬರ್ನಿಂಗ್? ದ್ಯಾಟ್ ಅಂದರೆ ಆ, ಲೈಟ್ ಅಂದರೆ ದೀಪ. ದ್ಯಾಟ್ ಲೈಟ್ ಅನ್ನುವಂಥದ್ದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ಉರಿಯುವುದಕ್ಕೆ ಬರ್ನ್ ಅಂತ ಹೇಳ್ತೇವೆ. ಬರ್ನ್. ಬರ್ನಿಂಗ್ ಅಂದರೆ ಉರಿಯುತ್ತಾ. ಈಸ್ ದ್ಯಾಟ್ ಲೈಟ್ ಬರ್ನಿಂಗ್ ಅಂದರೆ ಆ ದೀಪ ಉರಿಯುತ್ತಾ ಇದೆಯೇ ಅಂತ. ಸರಿನಾ? ನೆಕ್ಸ್ಟ್, ಮಗು ಗೋಪುರ ಕಟ್ಟುತ್ತಿದೆಯೇ? ಈಸ್ ದ ಚೈಲ್ಡ್ ಬಿಲ್ಡಿಂಗ್ ಅ ಟವರ್? ಇಲ್ಲಿ ಮಗು ಅಂದರೆ ದ ಚೈಲ್ಡ್. ಇದು ಈ ವಾಕ್ಯದ ಸಬ್ಜೆಕ್ಟ್. ಆಯ್ತಾ? ಗೋಪುರ ಅಂದರೆ ಟವರ್. ಬಿಲ್ಡ್ ಅಂದರೆ ಕಟ್ಟು. ING ಅಂದರೆ ತಾ. ಬಿಲ್ಡಿಂಗ್ ಅಂದರೆ ಕಟ್ಟುತ್ತಾ. ಈಸ್ ದ ಚೈಲ್ಡ್ ಅಂದರೆ ಮಗು ಇದೆಯೇ. ಈಸ್ ದ ಚೈಲ್ಡ್ ಬಿಲ್ಡಿಂಗ್ ಅಂದರೆ ಮಗು ಕಟ್ಟುತ್ತಾ ಇದೆಯೇ. ಟವರ್ ಅಂದರೆ ಗೋಪುರ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಇಟ್ ಬರಬೇಕು, ಆಮೇಲೆ ಈಸ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ING ರೂಪ. ಈ ರೀತಿ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಆಯ್ತಾ? ಉದಾಹರಣೆಗೆ, ಅದು ಗೊರಕೆ ಹೊಡೆಯುತ್ತಾ ಇಲ್ಲ. ಅದು ಗೊರಕೆ ಹೊಡೆಯುತ್ತಿಲ್ಲ. ಇಟ್ ಈಸ್ ನಾಟ್ ಸ್ನೋರಿಂಗ್. ಇಟ್ ಬಂತು, ಇಟ್ ಬಂತು. ಈಸ್ ಬಂತು, ಈಸ್ ಬಂತು. ನಾಟ್ ಬಂತು, ನಾಟ್ ಬಂತು. ಸ್ನೋರಿಂಗ್ ವರ್ಬಿನ ING ರೂಪ ಬಂತು. ಇಟ್ ಅಂದರೆ ಅದು. ಈಸ್ ನಾಟ್ ಅಂದರೆ ಇಲ್ಲ. ಸ್ನೋರಿಂಗ್ ಅಂದರೆ ಗೊರಕೆ ಹೊಡೆಯುತ್ತಾ. ಸ್ನೋರ್ ಅಂದರೆ ಗೊರಕೆ ಹೊಡೆ. ING ಅಂದರೆ ತಾ. ಆಯ್ತಾ? ಈಗ ಇಟ್ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸೋಣ. ರೋಬೋಟ್ ನೆಲವನ್ನು ಒರೆಸುತ್ತಿಲ್ಲ. ಒರೆಸುತ್ತಾ ಇಲ್ಲ. ದ ರೋಬೋಟ್ ಈಸ್ ನಾಟ್ ಮಾಪಿಂಗ್ ದ ಫ್ಲೋರ್. ಇಲ್ಲಿ ದ ರೋಬೋಟ್, ರೋಬೋಟ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ದ ರೋಬೋಟ್ ಈಸ್ ನಾಟ್ ಅಂದರೆ ರೋಬೋಟ್ ಇಲ್ಲ. ಮಾಪ್ ಅಂದರೆ ನೆಲ ಒರೆಸುವುದಕ್ಕೆ ಮಾಪ್ ಅಂತ ಹೇಳ್ತೇವೆ. ಆಯ್ತಾ? ಮಾಪಿಂಗ್ ಅಂದರೆ ಒರೆಸುತ್ತಾ. ದ ಫ್ಲೋರ್ ಅಂದರೆ ನೆಲವನ್ನು. ನೆಕ್ಸ್ಟ್, ಫೋನ್ ರಿಂಗಣಿಸುತ್ತಿಲ್ಲ ಅಂದರೆ ಫೋನ್ ರಿಂಗ್ ಆಗುತ್ತಿಲ್ಲ ಅಂತ. ದ ಫೋನ್ ಈಸ್ ನಾಟ್ ರಿಂಗಿಂಗ್. ಫೋನ್ ಅಂದರೆ ದ ಫೋನ್. ಇದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ದ ಫೋನ್ ಈಸ್ ನಾಟ್ ಅಂದರೆ ಫೋನ್ ಇಲ್ಲ. ರಿಂಗಿಂಗ್ ಅಂದರೆ ರಿಂಗಣಿಸುತ್ತಾ, ರಿಂಗ್ ಆಗುತ್ತಾ ಅಂತ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಮೊದಲು ಈಸ್, ಆಮೇಲೆ ಇಟ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ING ರೂಪ. ಹೀಗೆ ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಉದಾಹರಣೆಗೆ, ಇದು ಚಪ್ಪಾಳೆ ತಟ್ಟುತ್ತಿಲ್ಲವೇ? ಇದು ಚಪ್ಪಾಳೆ ತಟ್ಟುತ್ತಾ ಇಲ್ಲವೇ? ಈಸ್ ಇಟ್ ನಾಟ್ ಕ್ಲಾಪಿಂಗ್?
ಈಸ್ ಬಂತು, ಈಸ್ ಬಂತು, ಇಟ್ ಬಂತು, ಇಟ್ ಬಂತು, ನಾಟ್ ಬಂತು, ನಾಟ್ ಬಂತು, ಕ್ಲಾಪಿಂಗ್ ವರ್ಬಿನ ING ರೂಪ ಬಂತು. ಈಸ್ ಇಟ್ ನಾಟ್ ಅಂದರೆ ಇದು ಇಲ್ಲವೇ. ಕ್ಲಾಪಿಂಗ್ ಅಂದರೆ ಚಪ್ಪಾಳೆ ತಟ್ಟುತ್ತಾ. ಕ್ಲಾಪ್ ಅಂದರೆ ಚಪ್ಪಾಳೆ ತಟ್ಟು, ಕ್ಲಾಪಿಂಗ್ ಅಂದರೆ ಚಪ್ಪಾಳೆ ತಟ್ಟುತ್ತಾ. ಆಯ್ತಾ? ಈಗ ಇಟ್ನ ಜಾಗದಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸೋಣ. ಈ ಗಿಡ ಬೆಳೆಯುತ್ತಿಲ್ಲವೇ? ಈಸ್ ದಿಸ್ ಪ್ಲಾಂಟ್ ನಾಟ್ ಗ್ರೋಯಿಂಗ್? ಈ ಅಂದರೆ ದಿಸ್, ಗಿಡ ಅಂದರೆ ಪ್ಲಾಂಟ್. ಈ ಗಿಡ, ದಿಸ್ ಪ್ಲಾಂಟ್ ಅನ್ನುವಂಥದ್ದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಈಸ್ ದಿಸ್ ಪ್ಲಾಂಟ್ ನಾಟ್ ಅಂದರೆ ಈ ಗಿಡ ಇಲ್ಲವೇ. ಗ್ರೋಯಿಂಗ್ ಅಂದರೆ ಬೆಳೆಯುತ್ತಾ. ಗ್ರೋ ಅಂದರೆ ಬೆಳೆ, ಗ್ರೋಯಿಂಗ್ ಅಂದರೆ ಬೆಳೆಯುತ್ತಾ. ಈಸ್ ದಿಸ್ ಪ್ಲಾಂಟ್ ನಾಟ್ ಗ್ರೋಯಿಂಗ್ ಅಂದರೆ ಈ ಗಿಡ ಬೆಳೆಯುತ್ತಾ ಇಲ್ಲವೇ ಅಂತ. ಸರಿನಾ? ನೆಕ್ಸ್ಟ್, ಸೂರ್ಯ ಮುಳುಗುತ್ತಿಲ್ಲವೇ? ಸೂರ್ಯ ಮುಳುಗುತ್ತಾ ಇಲ್ಲವೇ? ಈಸ್ ದ ಸನ್ ನಾಟ್ ಸೆಟಿಂಗ್? ಇಲ್ಲಿ ಸೂರ್ಯ ಅಂದರೆ ದ ಸನ್. ಇದು ಈ ವಾಕ್ಯದ ಸಿಂಗ್ಯುಲರ್ ಸಬ್ಜೆಕ್ಟ್. ಆಯ್ತಾ? ಈಸ್ ದ ಸನ್ ನಾಟ್ ಅಂದರೆ ಸೂರ್ಯ ಇಲ್ಲವೇ ಅಂತ. ಸೆಟ್ ಅಂದರೆ ಮುಳುಗು. ಸೂರ್ಯ ಮುಳುಗುವುದಕ್ಕೆ ಮಾತ್ರ ಸೆಟ್ ಅಂತ ಹೇಳ್ತೇವೆ, ಬೇರೆ ಯಾವುದು ಅಲ್ಲ. ಆಯ್ತಾ? ಸೆಟ್ಟಿಂಗ್ ಅಂದರೆ ಮುಳುಗುತ್ತಾ ಅಂತ. ಬೇರೆ ಯಾವುದೇ ಮುಳುಗಿದ್ರೂ ಕೂಡ ಯಾವುದರಲ್ಲೇ ಆದರೂ ಸೆಟ್ಟಿಂಗ್ ಅಂತ ಬಳಸುವುದಿಲ್ಲ, ಸೂರ್ಯನಿಗೆ ಮಾತ್ರ ಬಳಸುವಂಥದ್ದು. ಆಯ್ತಾ? ಈಸ್ ದ ಸನ್ ನಾಟ್ ಸೆಟ್ಟಿಂಗ್ ಅಂದರೆ ಸೂರ್ಯ ಮುಳುಗುತ್ತಾ ಇಲ್ಲವೇ ಅಂತ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಅರ್ಥ ಆಯ್ತಾ? ಸರಿ, ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ. ವಿಡಿಯೋವನ್ನು ಪಾಸ್ ಮಾಡಿ ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದಿಸಿ ಕಮೆಂಟ್ ಮಾಡಿ. ಯಾಕಂದರೆ ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.